ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 244ನ ಪ್ರಕಾರ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಈಗಾಗಲೇ ಅವರ ಎದುರುಗಡೆ ಇರುವಂತಹ ಒಂದು ಅಫೆನ್ಸ್ಗೆ ಸಂಬಂಧಪಟ್ಟಂತಹ ಫ್ಯಾಕ್ಟ್ಸ್ಗಳು, ಆ ಫ್ಯಾಕ್ಟ್ಸ್ಗಳು ಯಾವ ಒಂದು ಪರ್ಟಿಕ್ಯುಲರ್ ಅಫೆನ್ಸ್ಗೆ ಲೀಗಲ್ಲಿಯಾಗಿ ಕನ್ಸ್ಟಿಟ್ಯೂಟ್ ಆಗ್ತವೆ ಅನ್ನೋದು ಡೌಟ್ನಲ್ಲಿರ್ತಾರೆ. ಆ ಒಂದು ಸಂದರ್ಭಕ್ಕೆ ಯಾವ ಒಂದು ಅಫೆನ್ಸ್ ಮಾಡಿದ್ದಾನೆ ಅನ್ನುವಂತಹ ಒಂದು ಅನ್ಸರ್ಟೆಂಟಿ ಇರುತ್ತೆ, ಅಲ್ಲಿ ನಿಖರತೆ ಇರೋದಿಲ್ಲ. ಅಲ್ಲಿ ಅಫೆನ್ಸ್ ಎ, ಬಿ, ಸಿ ಅಥವಾ ಡಿ ಇವುಗಳಲ್ಲಿ ಯಾವ ಅಫೆನ್ಸ್ ಮಾಡಿದ್ದಾನೆ ಅನ್ನುವಂತಹ ಡೌಟ್ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಪ್ರಾಸಿಕ್ಯೂಷನ್ ಅವರು ಆ ಒಂದು ಅಕ್ಯೂಸ್ನ ವಿರುದ್ಧ ಆ ಎಲ್ಲ ಅಫೆನ್ಸಸ್ಗಳಲ್ಲಿ ಆತನನ್ನು ಚಾರ್ಜ್ ಮಾಡ್ಬೋದು, ಅಥವಾ ಯಾವುದೇ ಒಂದು ಅಲ್ಟರ್ನೇಟಿವ್ ಅಫೆನ್ಸ್ ಎನಲ್ಲಿ ಅಥವಾ ಅಫೆನ್ಸ್ ಬಿ ನಲ್ಲಿ ಅಥವಾ ಅಫೆನ್ಸ್ ಸಿ ನಲ್ಲಿ ಯಾವುದೇ ಒಂದು ಅಫೆನ್ಸ್ನಲ್ಲಿ ಆತನ ವಿರುದ್ಧ ಚಾರ್ಜನ್ನು ಫ್ರೇಮ್ ಮಾಡ್ಬೋದು. ಉದಾಹರಣೆಗೆ ಹೇಳೋದಾದ್ರೆ, ಎ ವ್ಯಕ್ತಿಯ ಹತ್ತಿರ ಈಗಾಗಲೇ ಕಳ್ಳತನ ಆಗಿರುವಂತಹ ಯಾವುದೋ ಒಂದು ಪ್ರಾಪರ್ಟಿ ದೊರೆತಾಗ ತಕ್ಷಣದಲ್ಲಿ ಆ ಎ ಎನ್ನುವಂತಹ ವ್ಯಕ್ತಿ ಕಳ್ಳತನವನ್ನು ಮಾಡಿರುವಂತಹ ವ್ಯಕ್ತಿಯೇ ಅಥವಾ ಕಳ್ಳತನದ ಪ್ರಾಪರ್ಟಿಯನ್ನು ಅಂದರೆ ಸ್ಟೋಲನ್ ಪ್ರಾಪರ್ಟಿಯನ್ನು ರಿಸೀವ್ ಮಾಡಿಕೊಂಡಂತಹ ವ್ಯಕ್ತಿಯೇ ಅಥವಾ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅನ್ನು ಮಾಡಿದಂತಹ ವ್ಯಕ್ತಿಯೇ ಅಥವಾ ಚೀಟಿಂಗ್ ಮಾಡಿದಂತಹ ವ್ಯಕ್ತಿಯೇ ಈ ಒಂದು ಯಾವ ಒಂದು ಅಫೆನ್ಸ್ ಅನ್ನು ಮಾಡಿದ್ದಾನೆ ಅನ್ನುವಂತಹ ಒಂದು ಡೌಟ್ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಪ್ರಾಸಿಕ್ಯೂಷನ್ ಅವರು ಆ ವ್ಯಕ್ತಿಯ ವಿರುದ್ಧ ಈ ಎಲ್ಲ ಚಾರ್ಜಸ್ಗಳನ್ನು ಹಾಕ್ಬೋದು, ಅಥವಾ ಇದು 4 ಅಫೆನ್ಸಸ್ಗಳಲ್ಲಿ ಯಾವುದಾದ್ರೂ ಒಂದು ಚೀಟಿಂಗ್ ಅಥವಾ ಥೆಫ್ಟ್ ಅಥವಾ ರಿಸೀವಿಂಗ್ ಸ್ಟೋಲನ್ ಈ ರೀತಿಯಾಗಿ ಯಾವುದಾದ್ರೂ ಒಂದು ಚಾರ್ಜಸ್ ಕೂಡ ಹಾಕ್ಬೋದು. ಆಮೇಲೆ ನಂತರದಲ್ಲಿ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಆತನ ವಿರುದ್ಧ ಅಫೆನ್ಸ್ ಎ ಚಾರ್ಜ್ ಅನ್ನು ಮಾಡಿದಾಗ, ಆದರೆ ನಂತರದಲ್ಲಿ ಆತ ಅಫೆನ್ಸ್ ಎ ಅನ್ನ ಮಾಡಿಲ್ಲ, ಅಫೆನ್ಸ್ ಬಿ ಅನ್ನ ಮಾಡಿದನ್ನುವಂತಹದ್ದು ಗೊತ್ತಾದಾಗ, ಸೊ ಅಂತಹ ವ್ಯಕ್ತಿಗೆ ಅಫೆನ್ಸ್ ಬಿ ನಲ್ಲಿಯೇ ಕನ್ವಿಕ್ಷನ್ ಅನ್ನ ಕೊಡಲಾಗುತ್ತೆ, ಪನಿಷ್ಮೆಂಟ್ ಅನ್ನ ಕೊಡಲಾಗುತ್ತೆ. ಉದಾಹರಣೆಗೆ ಹೇಳಿದಾಗ, ಆ ಎ ಎನ್ನುವಂತಹ ವ್ಯಕ್ತಿಯ ವಿರುದ್ಧ ಥೆಫ್ಟ್ ಕೇಸನ್ನು ಹಾಕಿರ್ತೇವೆ, ಆದರೆ ನಂತರದಲ್ಲಿ ಟ್ರಯಲ್ ನಡೀತಿರುವಂತಹ ಸಂದರ್ಭದಲ್ಲಿ ಆತ ಥೆಫ್ಟ್ ಅಂದರೆ ಕಳ್ಳತನವನ್ನು ಮಾಡಿಲ್ಲ, ಕಳ್ಳತನವನ್ನು ಮಾಡಿದಂತಹ ಸಾಮಾನನ್ನು ರಿಸೀವ್ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದು ಪ್ರೂವ್ ಆದಾಗ, ಆಗ ರಿಸೀವಿಂಗ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಅನ್ನುವಂತಹ ಒಂದು ಅಫೆನ್ಸ್ನ ಆಧಾರದ ಮೇಲೆ ಆತನಿಗೆ ಕನ್ವಿಕ್ಷನ್ ಮಾಡ್ಬೋದು ಮತ್ತು ಪನಿಷ್ಮೆಂಟನ್ನು ಕೊಡ್ಬೋದು. ಸೊ ಇದನ್ನು ಈ ಸೆಕ್ಷನ್ ಹೇಳ್ತದೆ. ಅಂದರೆ ಪ್ರಾರಂಭದಲ್ಲಿ ಡೌಟ್ ಇದ್ರೂ ಕೂಡ ನಂತರದಲ್ಲಿ ಅದನ್ನು ಸರಿಪಡಿಸ್ಕೊಳ್ಬೋದು, ಅದನ್ನು ಖಚಿತಪಡಿಸ್ಕೊಳ್ಬೋದು.